ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನಮ್ಮ ಸಂಕ್ರಾಂತಿ ಹಬ್ಬದ ಲಾಗ್. ಇವತ್ತು ನಾವು ಎಲ್ಲಿ ಹೋದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಮಾದ್ಲಿನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸೈಡಲ್ಲೆಲ್ಲ ಸಂಕ್ರಾಂತಿ ಹಬ್ಬ ಅಂದರೆ ಮಾದ್ಲಿ, ಎಳ್ಳು ಹೋಳ್ಗೆ, ಎಳ್ಳುಂಡೆ ಈ ಥರ ಎಲ್ಲ ಸ್ವೀಟ್ಗಳು ಬೇಕೇ ಬೇಕು. ಮೊದಲೆಲ್ಲ ನಾವು ಮಾದ್ಲಿ ಮಾಡಬೇಕಾದ್ರೆ 2 ಸೇರು 3 ಸೇರು ಈ ಥರ ಗಿರ್ನಿಲಲ್ಲೇ ಹಾಕಿ ಬೀಸ್ಕೊಂಡು ಬಂದು ಮಾಡ್ತಿದ್ವಿ. ಆದರೆ ಈಗಿನ ಮಕ್ಕಳಂತರೂ ಜಾಸ್ತಿ ತಿನ್ನೋದಿಲ್ಲ, ತಿಂದರೆ ನಾವೇ ತಿನ್ನಬೇಕು. ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3 ಗ್ಲಾಸಷ್ಟು ಕಡಲೆಬೇಳೆ ಮತ್ತು 1 ಗ್ಲಾಸಷ್ಟು ರವೆ ಅಂದರೆ ಗೋಧಿ ರವೆ ಮತ್ತು ಸ್ವಲ್ಪ ಅಕ್ಕಿನ ತೊಗೊಂಡು ಎಲ್ಲನೂ ಬಿಸಿ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಚಪಾತಿ ಥರ ಲಟ್ಟಿಸ್ಕೊಂಡು ಆಮೇಲೆ ಅದನ್ನು ಕೈಯಿಂದನೇ ಪುಡಿ ಮಾಡಿ ಮಾದ್ಲಿನ ರೆಡಿ ಮಾಡಿಕೊಂಡೆ. ಆಮೇಲೆ ನಾವು ಇಲ್ಲಿ ನೋಡ್ತಿರ್ಬೋದು, ಸಜ್ಜೆ ರೊಟ್ಟೆ ಕೂಡ ನಮಗಿಲ್ಲಿ ಬೇಕು. ಸಜ್ಜೆ ರೊಟ್ಟೆ, ಎಳ್ಳುಂಡೆ, ಮಾದ್ಲಿ ಮತ್ತು ಮೊಸರನ್ನ ಎಲ್ಲನೂ ನಾನಿಲ್ಲಿ ನೈವೇದ್ಯ ಮಾಡಿದ್ದೀನಿ. ಫ್ರೆಂಡ್ಸ್, ನಾವಿಲ್ಲಿ ಹೋಗ್ತಾ ಇರುವಂಥದ್ದು ಮಲಪ್ರಭಾ ನದಿಗೆ ನಾವು ಹೋಗಬೇಕು ಅಂತ ಪ್ಲ್ಯಾನಿಂಗ್ ಮಾಡಿದ್ವಿ. ಅದಕ್ಕೋಸ್ಕರ ಹೋಗಬೇಕಾದ್ರೆ ಮಧ್ಯದೊಳಗೆ ನಮ್ಮ ವಿರಾಟ್ ಅವ್ರ ಹಾಸ್ಟೆಲಿಗೆ ಭೇಟಿ ಕೊಟ್ಟು ಅವನು ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನಿಂಗ್ ಇತ್ತು. ಅವನಿಗೆ ಮೊದಲೇ ಹೇಳಿರಲಿಲ್ಲ. ಮೊದಲೇ ಹೇಳಿದರೆ ಅವನು ಭಾಳ ಕ್ಯೂರಿಯಾಸಿಟಿ ಆಗ್ತಾನೆ. ಆಮೇಲೆ ಸರ್ ಏನಾದರೂ ಕಳಿಸಿಲ್ಲ ಅಂದರೆ ಬೇಜಾರಾಗ್ತಾನೆ ಅಂತ ಹೇಳಿ ನಾವು ಅವನಿಗೆ ಮೊದಲೇ ಹೇಳಿರಲಿಲ್ಲ. ಹೋದ ಸಾರಿ ಹೀಗೆ ಆಗಿತ್ತು. ನಾವು ಇವಾಗ ಗೊಡ್ಚಿ ಜಾತ್ರೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ವಿ. ನಾವು ಬರೋವರೆಗೂ ಸ್ವಲ್ಪ ಸಮಾಧಾನ ಇಲ್ಲ. ಪದೇ ನೀರಿನ ಟ್ಯಾಂಕ್ ಹತ್ರ ಬರೋದು, ನೀರು ಕುಡಿಯೋಕ್ಕೆ ಬರೋದು, ನಾವು ಬರ್ತೀವಲ್ಲ ಅಂತ ನೋಡೋದು, ವಾಪಸ್ ಹೋಗೋದು, ಇನ್ನೂ ಬಂದಿಲ್ಲ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಅದಕ್ಕೆ ಈ ಥರ ಆಗಬಾರ್ದು ಅಂಥೇಳಿ ನಾವು ಮೊದಲು ಅವಂಗೆ ಹೇಳಿರಲಿಲ್ಲ. ಆಮೇಲೆ ಸ್ಕೂಲಿಗೆ ಬಂದು ಅವ್ರ ಸರ್ ಪರ್ಮಿಷನ್ ತೊಗೊಂಡು ಅವನ್ನ 1-2 ಗಂಟೆವರೆಗೂ ಅಷ್ಟೇ ಕರ್ಕೊಂಡು ಹೋಗಿ ಕಳಿಸ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಫುಲ್ ಖುಷಿಯಾಗಿ ನಾವು ಹೇಳಿರಲಿಲ್ಲ. ಅವ್ನ ಫ್ರೆಂಡ್ಸ್ ಯಾರೋ ನಮ್ಮ ಗಾಡಿ ನೋಡಿಬಿಟ್ಟು ನಿಮ್ಮ ಪೇರೆಂಟ್ಸ್ ಬಂದಾರಂತ ಹೇಳಿದ್ರಂತ. ಆಮೇಲೆ ಬಂದ, ಎಲ್ಲರೂ ಸೇರಿ ಅವ್ನು ಕರ್ಕೊಂಡು ನಾವು ಮಲಪ್ರಭಾ ನದಿಗೆ ಸ್ನಾನಕ್ಕಂತ ಹೋದ್ವಿ. ಫ್ರೆಂಡ್ಸ್, ನಾವಿಲ್ಲಿ ಹೋಗ್ತಾ ಇರುವಂಥದ್ದು ಇದು ಕಡ್ಕೋಳ. ಇಲ್ಲಿ ಕಡ್ಕೋಳ ನಮ್ಮೂರಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಐತಿ. ಅಲ್ಲಿ ಹೋಗ್ತಾ ಇರುವಂಥದ್ದು. ಏನೇನು ಬೇಕು ಲಿಸ್ಟ್ ಹೇಳ, ತಮ್ಮ ಕೊಡಿಸ್ತಾನೆ. ಅಷ್ಟೇ ಸಾಕು. ಲಿಸ್ಟ್ ಮಾಡವಲ್ಲ, ತನಗೂ ಬೇಕಾಗೈತಿ. ಈಗ ನನಗೂ ನೋಡ್ರಿ ಅಂತ ದಾದಾಗ ಅಷ್ಟೆಲ್ಲ ಏನೇನು ನಿನಗಲ್ಲವ, ದಾದಾಗ ಅಟ್ಟವ, ನಿನಗೂ ಆಡ್ಬೇಕು. ಅದಕ್ಕೆ ಪ್ಲಾನ್ ಮಾಡೋಣ. ಕೊಡ್ಸಿದ್ದೆ ನಿನಗೆ ಕೊಡ್ಸೋದನ್ನ ಹಂಗೆಲ್ಲದ. ಹೋಗ್ಬೇಕು ಸಾಕು, ಒಳಗೆ ಹೋಗಿ ಸಾಕು. ವಿಕ್ಕಿ ನಮ್ಮ ವಿಕ್ಕಿ ಫಸ್ಟ್ ಟೈಮ್ ಇಲ್ಲಿ ಈ ಥರ ನದಿ ಒಳಗೆ ಸ್ನಾನ ಮಾಡ್ತಿರೋದು. ವಿರಾಟ್ ಭೂಮಿ ಆಲ್ರೆಡಿ ಮಾಡಿದ್ರೆ, ಇವಾಗ ಫಸ್ಟ್ ಟೈಮ್ ಆಗಿದ್ದರಿಂದ ಮೊದಲು ಸಣ್ಣ ಮಕ್ಕಳಿಗೆ ನೀರಂದ್ರೆ ಭಾಳ ಇಷ್ಟ. ನೀರು ಬಿಟ್ಟು ಬರ್ತಾನೆ ಇರಲಿಲ್ಲ. ಒಂದು ಅರ್ಧ ಗಂಟೆ ಮೇಲೆ ಸ್ನಾನ ಮಾಡಿ ಆಮೇಲೆ ಎಲ್ಲರೂ ಹೊರಗಡೆ ಬಂದರು. ಆಮೇಲೆ ನಾವು ಇಲ್ಲಿ ನದಿ ಪೂಜೆನೆಲ್ಲ ಮಾಡಿ ಎಡೆನ ನದಿ ಒಳಗೆ ಬಿಟ್ವಿ. ಈ ಎಡೆ ನದಿ ಒಳಗೆ ಬಿಡೋದ್ರಿಂದ ಇಲ್ಲಿ ಎಷ್ಟೋ ಜಲಚರ ಪ್ರಾಣಿಗಳಿರ್ತಾವೆ, ಅವುಗಳಿಗೆ ಆಹಾರ ಆಗುತ್ತೆ ಅಂಥೇಳಿ ಮೊದಲಿಂದ ಒಂದು ಪದ್ಧತಿ ಐತಿ. ಇಲ್ಲಿ ಹೊರಗಡೆ ಎಲ್ಲ ಅನೌನ್ಸ್ ಮಾಡ್ತಾಯಿದ್ರು, ಯಾರು ನದಿ ಒಳಗೆ ಶಾಂಪು ಅದು ಯೂಸ್ ಮಾಡಬೇಡ್ರಿ, ಸೋಪು ಅದಂತ. ಆದರೂ ಯಾರೂ ಕೇಳಿಲ್ಲ. ಎಷ್ಟೋ ಜನ ಶಾಂಪು ಮತ್ತು ಸೋಪ್ನ ಯೂಸ್ ಮಾಡ್ತಾಯಿದ್ರು. ಯಾಕೆಂದರೆ ಮನೆಯಲ್ಲಿ ಪ್ರತಿದಿನ ಯೂಸ್ ಮಾಡಿರ್ತಾರೆ. ಈ ಥರ ಹೊರಗಡೆ ನದಿಲೆಲ್ಲ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಜಲಚರ ಪ್ರಾಣಿಗಳಿರ್ತಾವೆ ಅನ್ನುವಂಥದ್ದನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಎಳ್ಳು ಮತ್ತು ಅರಿಶಿನ ಈ ಥರದ ನ್ಯಾಚುರಲ್ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಸ್ನಾನ ಮಾಡಿದರೆ ಇದರಿಂದ ಎಷ್ಟೋ ಪ್ರಾಣಿಗಳಿಗೆ ನಾವು ಹಾನಿ ಮಾಡೋದನ್ನು ತಪ್ಪಿಸ್ಬೋದು. ಇಲ್ಲಿ ಅನೌನ್ಸ್ ಮಾಡ್ತಿದ್ರು ಕೂಡ ಯಾರೂ ಕೇರ್ ಮಾಡಲಿಲ್ಲ. ಎಲ್ಲ ನಾವು ಪೂಜೆನೆಲ್ಲ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನ ಇತ್ತು ಒಂದು, ಆ ದೇವಸ್ಥಾನದ ಹತ್ರ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸಿ ಆಮೇಲೆ ನಮ್ಮ
ವಿರಾಟ್ ಅವ್ರನ್ನ ಹಾಸ್ಟೆಲಿಗೆ ಬಿಟ್ಟು ಮತ್ತೆ ನಾವು ಊರಿಗೆ ಬಂದ್ವಿ. ಇದು ನಮ್ಮ ಸಂಕ್ರಾಂತಿ ಹಬ್ಬದ ಲಾಗ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.